ಅಣ್ಣ 3 ಜನ ಅಣ್ಣ 120 ಮಾಡಿ 120ನಾ ಸ್ಕ್ಯಾನರಾ ಮಾಡ್ತೀನಿ ಪರ್ ಪರ್ಸನ್ ಎಷ್ಟಣ್ಣ 60? ಒಬ್ಬರಿಗೆ 20 ಪಾರ್ಕಿಂಗ್ 60 ಎಷ್ಟಣ್ಣ? ಒಬ್ಬರಿಗೆ 20 ಪಾರ್ಕಿಂಗ್ 60? ನೀವು ಬಿಲ್ ತೊಗೊಳೋದು ಹೊಂಟೇನು ಅಲ್ಲಿ ಬ್ಯಾಕ್ ಪಾರ್ಕಿಂಗ್ ಮಾಡಕ್ಕೆ ಬಿಡಂಗಿಲ್ಲ ಅವರು. ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕೆಂಡ್ಸ್ ಬಂದರೆ ಎಲ್ಲರೂ ಆಚೆ ಹೋಗಬೇಕು, ಲೈಫ್ನ ಒಂದಿಷ್ಟು ಎಂಜಾಯ್ ಮಾಡಬೇಕಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಹಾಗೆಯೇ ನಮ್ಮ ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಬೆಂಗಳೂರಿಗರ ಪಾಲಿಗೆ, ನಾಟ್ ಓನ್ಲಿ ಬೆಂಗಳೂರು ಅಷ್ಟೇ ಅಲ್ಲ, ಹಿಂದಿನ ರಾಜರಾಗಿರ್ಬೋದು ಅಥವಾ ಬ್ರಿಟಿಷರ ಕಾಲದಲ್ಲಿ ಸ್ವರ್ಗ ಅಂತ ಕರೆಸಿಕೊಂಡಿರೋ ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಬೆಂಗಳೂರಿಗರ ಪಾಲಿಗೆ ಸ್ವರ್ಗವಾಗಿರುವ ನಮ್ಮ ನಂದಿದುರ್ಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. 12 ಗಂಟೆ ಮಧ್ಯಾಹ್ನ ಆ್ಯಂಡ್ ಹೇಗಿದೆ ನೋಡಿ ವ್ಯೂ ನಂದಿ ಹಿಲ್ಸ್ ತುದಿ ಮೇಲೆ. ಇದು ಪಾರ್ಕಿಂಗ್ ಏರಿಯಾ ಪೂರ್ತಿ, ಅಲ್ಲಿ ಎಂಟ್ರೆನ್ಸ್ ಇದೆ ನಮಗೆ. ನಂದಿದುರ್ಗವನ್ನು ಪ್ರವೇಶಿಸಿದ ತಕ್ಷಣ ನಮ್ಮ ಕಣ್ಣಿಗೆ ಮೊದಲು ಕಾಣುವುದೇ ಟಿಪ್ಪುವಿನ ಬೇಸಿಗೆಯ ವಸತಿಗೃಹ. 1770ರಲ್ಲಿ ಟಿಪ್ಪು ಮರಾಠರಿಂದ ಈ ನಂದಿದುರ್ಗವನ್ನು ವಶಪಡಿಸಿಕೊಂಡ ಮೇಲೆ ತನ್ನ ಬೇಸಿಗೆಯನ್ನು ಕಳೆಯಲು ಇಲ್ಲಿ 2 ಅಂತಸ್ತಿನ ಕಟ್ಟಡವೊಂದನ್ನು ಕಟ್ಕೊಳ್ತಾನೆ. ಸುಮಾರು ಇಂದಿಗೆ 250 ವರ್ಷಗಳ ಹಿಂದೆ ಈ ಕಟ್ಟಡ ಕಟ್ಟಿದಾಗ ಹೇಗಿತ್ತು, ಸ್ಟಿಲ್ ಇವತ್ತು ಕೂಡ ಹಾಗೇ ಇದೆ. ಟಿಪ್ಪು ಸುಲ್ತಾನ್ ವಸತಿಗೃಹದಿಂದ ಸ್ವಲ್ಪ ಮೇಲೆ ಬಂದರೆ ಸ್ಟ್ರೈಟಾಗಿ ನಮಗೆ ಕಾಣಸಿಗುವುದೇ ಅಮೃತ ಸರೋವರ. ವರ್ಷದ 365 ದಿನಗಳ ಕಾಲ ನೀರಿರ್ತಕ್ಕಂಥ ಜಾಗ ಇದು. ಇಲ್ಲಿ ನಿಂತ್ಕೊಂಡಿದೆಯಲ್ಲ ಈ ಬಸ್ಸು KSTDC ಅಂದರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಬಂದಿರುವಂಥ ಬಸ್ಸು. ಅಲ್ಲಿ ನಿಮಗೆ ಒಂದು ದಿನದ ಪ್ಯಾಕೇಜ್ ಇರುತ್ತೆ. ಆ ಒಂದು ದಿನದ ಪ್ಯಾಕೇಜಲ್ಲಿ ಇಂತಿಷ್ಟು ಜಾಗಗಳನ್ನು ತೋರಿಸ್ತಾರೆ. ಸೊ ಆ ಬಸ್ಸು ಡೈರೆಕ್ಟಾಗಿ ಮೇಲೆ ಬರುತ್ತೆ, ಉಳಿದ ಯಾವುದೇ ಬಸ್ಗಳಿಗೆ ಅಲೋ ಮಾಡಲ್ಲ ಇಲ್ಲಿ. ಆ್ಯಂಡ್ ಇಲ್ಲಿರ್ತಕ್ಕಂಥ ದಾರಿ ಟಿಪ್ಪು ಡ್ರಾಪ್ ಮತ್ತು ಅರ್ಕಾವತಿ ನದಿಯ ಮೂಲ. ಟಿಪ್ಪು ಡ್ರಾಪ್ ಅಂದರೆ ಟಿಪ್ಪುವಿನ ಆಡಳಿತಾವಧಿ ಕಾಲದಲ್ಲಿ ಯಾರಾದರೂ ತಪ್ಪಿತಸ್ಥರಿದ್ರೆ, ಅಂದರೆ ಯಾರಾದರೂ ಶಿಕ್ಷೆಗೆ ಒಳಪಟ್ಟಿದ್ರಂದರೆ ಅವರನ್ನು ಇಲ್ಲಿರ್ತಕ್ಕಂಥ ಒಂದು 600 ಅಡಿ ಆಳದ ಮೇಲೆಯಿಂದ ಕೆಳಕ್ಕೆ ನೂಗ್ತಿದ್ರು. ಟಿಪ್ಪು ಡ್ರಾಪ್ ಮತ್ತು ಸನ್ಸೆಟ್ ಅಂದರೆ ಸೂರ್ಯಾಸ್ತವನ್ನು ನೋಡ್ತಕ್ಕಂಥ ಜಾಗ ಟಿಪ್ಪು ಡ್ರಾಪ್. ನೀವು ಇಲ್ಲಿ ನೋಡಿದ್ರೆ ಮುಂದೆ ಹೋದರೆ ನಿಮಗೆ ಟಿಪ್ಪು ಡ್ರಾಪ್ ಕಾಣುತ್ತೆ, ಬಟ್ ಆ್ಯಕ್ಚುಯಲ್ ಸನ್ಸೆಟ್ನ ನಾವು ಇಲ್ಲಿಂದ ನೋಡ್ಬೋದು, ಅಲ್ಲಿಂದ ನೋಡ್ಬೋದು. ಬಟ್ ಆ್ಯಕ್ಚುಯಲ್ ಟಿಪ್ಪು ಡ್ರಾಪ್ ಇರೋದು ಅಲ್ಲಿ ಮುಂದೆ. ಇಲ್ಲೇನು ಕಾಣ್ತಿದೆಯಲ್ಲ ಇದು ಟಿಪ್ಪು ಡ್ರಾಪು. ಅಲ್ಲಿ ಕೆಳಗಡೆ ರೋಡ್ ಕಾಣ್ತಿದೆ ನೋಡಿ ನಮ್ಮ ಬರ್ತಕ್ಕಂಥದ್ದು. ಇದು ನಂದಿ ಬೆಟ್ಟದ ಎದುರುಗಡೆ ಬೆಟ್ಟ. ಸೊ ಅದೆಲ್ಲ ರೋಡು. ಸೊ ಫಾರ್ ದಿ ಫಸ್ಟ್ ಟೈಮ್ ನಾನೊಂದು ನದಿ ಉಗಮವಾಗಿರ್ತಕ್ಕಂಥ ಜಾಗ ನೋಡ್ತಾ ಇದ್ದೀನಿ. ಇದು ಅರ್ಕಾವತಿ ನದಿಯ ಉಗಮ ಸ್ಥಾನ. ಒಂದು ಚಿಕ್ಕದಾದ ಬಾವಿಯಲ್ಲಿ ಹುಟ್ಕೊಳ್ಳುತ್ತೆ. ಸಮುದ್ರ ಮಟ್ಟದಿಂದ ಸುಮಾರು 3850 ಅಡಿ ಎತ್ತರದಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಕೊಂಡು ಹರ್ಕೊಂಡು ವಾಯ ಕನಕ್ಪುರ್ ಮೂಲಕ ಸಂಗಮದಲ್ಲಿ ಕಾವೇರಿ ನದಿಯನ್ನು ಸೇರಿಕೊಳ್ಳುತ್ತೆ. ಒಟ್ಟು 6 ನದಿಗಳ ಉಗಮ ಸ್ಥಾನ ಈ ನಂದಿ ಗಿರಿಧಾಮ. ಸೊ ನೋಡೋಕ್ಕೆ ಒಂದು ಚಿಕ್ಕದಾದ ಬೆಟ್ಟ ಆದರೆ ಇಲ್ಲಿ ಹುಟ್ಟಿರ್ತಕ್ಕಂಥ ನದಿಗಳು ಅದೆಷ್ಟೋ ನಗರಗಳಿಗೆ ನೀರಿನ ಮೂಲವಾಗಿವೆ, ಎಷ್ಟೋ ಪ್ರಾಣಿಗಳಿಗೆ ನೀರಿನ ಮೂಲವಾಗಿವೆ, ಎಷ್ಟೋ ಕೃಷಿ ಗದ್ದೆಗಳಿಗೆ ನೀರಿನ ಮೂಲವಾಗಿವೆ. ನಂದಿ ಬೆಟ್ಟದಲ್ಲಿ ಕೆಲವೊಂದಿಷ್ಟು ಅತ್ಯಂತ ಪುರಾತನ ದೇವಾಲಯಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಯೋಗನಂದೀಶ್ವರ ಸ್ವಾಮಿ ದೇವಾಲಯ. ಇಲ್ಲಿರುವ ಯೋಗನಂದೀಶ್ವರ ಸ್ವಾಮಿ ದೇವಾಲಯವನ್ನು ಚೋಳ ಆಳ್ವಿಕೆಯ ಕಾಲ ಅಂದರೆ ಸುಮಾರು 10ನೇ ಮತ್ತು 11ನೇ ಶತಮಾನದಲ್ಲಿ ರಾಜರಾಜ ಚೋಳ ಮತ್ತು ಕುಲುತ್ತಂಗನ ಚೋಳನ ಸಹಾಯದಿಂದ ಸಾಂಪ್ರದಾಯಿಕ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಇಲ್ಲಿ ಇಂದಿಗೂ ನಿತ್ಯ ಪೂಜೆ ನಡೆಯುತ್ತದೆ. ಇಲ್ಲಿ ಯೋಗನಂದೀಶ್ವರ ದೇವಾಲಯ ಜೊತೆಗೆ ಅಲ್ಲಿ ನಿಮಗೆ ಟೀ ಪಾರ್ಲರ್ ಇದೆ. ಪಕ್ಕದಲ್ಲಿ ಬಂದರೆ ಸುಲಭ ಶೌಚಾಲಯ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸನ್ರೈಸ್ ವ್ಯೂ ನೋಡ್ತಕ್ಕಂತಹ ಜಾಗ. ಸೊ ಮೇಲೆ ನಿಂತ್ಕೊಂಡು ಕಂಬಿಗಳನ್ನ ಹಾಕೋರೆ, ಅದ್ರ ಮೇಲೆ ನಿಂತ್ಕೊಂಡು ನಾವು ಪೂರ್ತಿ ವ್ಯೂನ ನೋಡ್ಬೋದು. ಬಟ್ ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ. ಈ ಟೈಮಲ್ಲೆಲ್ಲ ಸನ್ರೈಸ್ ನೋಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸನ್ ಆಲ್ರೆಡಿ ರೈಸ್ ಆಗಿ ಮತ್ತೆ ನಮ್ಮ ಬೆನ್ನ ಹಿಂದೆ ಬಂದಿರ್ತಾನೆ. ಇವತ್ತು ನಾವು ಬೆಳಗ್ಗೆ ಬಂದ್ರೂ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅನಿಸುತ್ತೆ. ಕಾರಣ ಏನಂದರೆ ನೋಡಿ, ಫಾಗ್ ಮಂಜು ಇನ್ನೂ ಹೆಂಗಿದೆ ಅಂತ ಏನೂ ಕಾಣ್ತಿಲ್ಲ. ಇಲ್ಲಿಂದ ಪೂರ್ತಿ ಮಂಜು. ತುದಿ ಮೇಲೆ ನಿಮಗೆ ತಿನ್ನಲಿಕ್ಕೆ, ಕುಡಲಿಕ್ಕೆ
ಏನೂ ಬೇಕಾಗಿದ್ರು ಸಿಗತ್ತೆ, ಬಟ್ ಎಲ್ಲವೂ ಡಬಲ್ ಪ್ರೈಸಲ್ಲಿ. ಆ ಮುಂಚೆನೇ ಬುಕ್ ಮಾಡಬೇಕು. ಇದೇ ನೋಡಿ ಪ್ರೈಸ್. ನಂದಿ ದುರ್ಗದ ಮೇಲೆ ಇರ್ತಕ್ಕಂಥ ಬೋರ್ಡ್ಗಳೆಲ್ಲವೂ ಇಂಗ್ಲೀಷ್ ಮಯವಾಗಿಬಿಟ್ಟಿವೆ. ಯಾವುದೇ ರೀತಿಯಾದ ಕನ್ನಡ ಮಾಹಿತಿಯನ್ನು ಕೊಡ್ತಕ್ಕಂತಹ ಬೋರ್ಡ್ಗಳಿಲ್ಲ. ಹಿಂದೆ ನೋಡಿದ್ರೆ ಅಷ್ಟೇ, ಮುಂದೆ ನೋಡಿದ್ರೆ ಅಷ್ಟೇ ಇಂಗ್ಲೀಷ್ ಮಯವಾಗಿಬಿಟ್ಟಿವೆ. ಇದರ ಒಂದು ಐತಿಹಾಸಿಕತೆ ನೋಡೋದಾದ್ರೆ ಇದು ಸುಮಾರು 11-12 ಶತಮಾನಗಳ ಹಿಂದಿನ ಇತಿಹಾಸವನ್ನು ಹೇಳುತ್ತೆ. 9 ಮತ್ತು 10ನೇ ಶತಮಾನದಲ್ಲಿ ಗಂಗರ ಆಳ್ವಿಕೆ ಒಳಪಡುತ್ತೆ. 11ನೇ ಶತಮಾನದಲ್ಲಿ ಇದು ಚೋಳರ ಆಳ್ವಿಕೆ ಒಳಪಡುತ್ತೆ. ಚೋಳರ ಆಳ್ವಿಕೆ ಒಳಪಟ್ಟ ಮೇಲೆ ಈ ಬೆಟ್ಟ ತುದಿ ಮೇಲೆ ಯೋಗನಂದೀಶ್ವರ ದೇವಸ್ಥಾನ ಕಟ್ತಾರೆ. ಅದು ರಾಜರಾಜೇಂದ್ರ ಚೋಳ ಮತ್ತು ಕುಲುತ್ತಂಗ ಚೋಳನ ನೆರವಿನಿಂದ. ಅದಾದಮೇಲೆ 11ನೇ ಶತಮಾನದಲ್ಲಿ ಹೊಯ್ಸಳ ಆಳ್ವಿಕೆ ಒಳಪಡುತ್ತೆ. 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಒಳಪಡುತ್ತೆ. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿದ್ದ ಸಮಯದಲ್ಲಿ ಏನಾಗುತ್ತೆ ಅಂದರೆ ಇಲ್ಲೊಂದು ಅಮೃತ ಸರೋವರ ಅಂತಕ್ಕಂಥ ಪುಷ್ಕರಣ ಕಟ್ತಾರೆ. ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತೆ. ಪತನವಾದಮೇಲೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತಗಾರರು, ಸ್ಥಳೀಯ ಪಾಳೆಗಾರರು ಏನು ಮಾಡ್ತಾರೆ, ಒಂದು ಕೋಟೆಯನ್ನು ಕಟ್ತಾರೆ. ಅದಾದಮೇಲೆ ಕೆಲವೊಂದಿಷ್ಟು ದಿನಗಳ ಕಾಲ ಇದು ಮರಾಠರ ಆಳ್ವಿಕೆ ಒಳಪಡುತ್ತೆ. 1791ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅವರು ಟಿಪ್ಪು ಸುಲ್ತಾನ್ನ ಸೋಲಿಸಿ ಈ ಕೋಟೆಯನ್ನು ವಶಪಡಿಸಿಕೊಂಡು ಬಿಡ್ತಾರೆ. ಸೊ ಬ್ರಿಟಿಷರ ಆಳ್ವಿಕೆ ಒಳಪಟ್ಟ ಮೇಲೆ ಬ್ರಿಟಿಷರಲ್ಲಿ ಏನು ಮಾಡ್ತಾರೆ, ತಮ್ಮ ಬೇಸಿಗೆಗಳನ್ನು ಕಳೆಯಲು ಬರ್ತಿರ್ತಾರೆ. ಅದೇ ರೀತಿ 1834ರಲ್ಲಿ ಮೈಸೂರಿನ ಕಮಿಷನರ್ ಆಗಿರ್ತಕ್ಕಂಥ ಮಾರ್ಕ್ ಕಬ್ಬನ್ ಅವರು ಇಲ್ಲೊಂದು ತಮ್ಮ 2 ಅಂತಸ್ತಿನ ಬೇಸಿಗೆ ಮನೆಯನ್ನು ಕಟ್ಕೊಳ್ತಾರೆ. ಸೊ ಅದಾದಮೇಲೆ 1914ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರು ಮೈಸೂರು ದಿವಾನರಾಗ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ಪೂರ್ತಿ ಮೈಸೂರು ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನಾನು ತೋರಿಸ್ತಿರ್ತಕ್ಕಂಥ ಈ ಜಾಗ ನೆಹರು ನಿಲಯ ಅಂತ ಕರೀತಾರೆ. 1962ರಲ್ಲಿ ನೆಹರು ಅವರು ಬೆಂಗಳೂರಿಗೆ ಪ್ರಯಾಣಿಸ್ತಿರ್ತಕ್ಕಂಥ ಸಮಯದಲ್ಲಿ ಇಲ್ಲಿ ತಂಗಿದ್ರು ಅನ್ನೋ ಒಂದು ಕಾರಣಕ್ಕೆ ಇದನ್ನು ನೆಹರು ನಿಲಯ ಅಂತ ಕರೀತಾರೆ. 1986ರಲ್ಲಿ ಇಲ್ಲಿ ಸಾರ್ಕ್ ಸಮ್ಮೇಳನ ಕೂಡ ನಡೆದಿತ್ತು. ಎಡಕ್ಕೆ ಸುಮಾರು 100 ಮೀಟರ್ ಬಂದರೆ ನಮಗೆ ಗಾಂಧಿ ನಿಲಯ ಸಿಗುತ್ತೆ. ಗಾಂಧಿ ನಿಲಯ ಅತಿಥಿ ಗೃಹ. ಆ್ಯಕ್ಚುಲಿ ನಮಗೆಲ್ಲ ಅಲೋ ಇಲ್ಲ ಇಲ್ಲಿ, ಬಟ್ ನೋಡೋಣ, ಯಾರೂ ಇಲ್ಲ ಇಲ್ಲಿ ಕೇಳೋರು. ಗಾಂಧಿ ನಿಲಯ ಅಂತ ಅಮೃತ ಶಿಲೆ ಮೇಲೆ ಬರೆದು ಬಿಟ್ಟವ್ರೆ. ಒಮ್ಮೆ 1927 ಮತ್ತು 1936ರಲ್ಲಿ ತಮ್ಮ ಅಸ್ತಮ ಮತ್ತು ರಕ್ತದೊತ್ತಡ ಕಾಯಿಲೆಯಿಂದ ವಿಶ್ರಾಂತಿ ಪಡೆದುಕೊಳ್ಳಲು, ಅದರಿಂದ ಸುಧಾರಿಸಿಕೊಳ್ಳಲು ಇಲ್ಲಿ ವಿಶ್ರಾಂತಿ ಪಡಿತಾರೆ. ಸೊ ಅದಕ್ಕೆ ಅದನ್ನು ಗಾಂಧಿ ನಿಲಯ ಅಂತ ಕರೀತಾರೆ. ಅಷ್ಟಕ್ಕೂ ಗಾಂಧೀಜಿ ಆಗಲಿ, ನೆಹರು ಆಗಲಿ, ಅಥವಾ ಯಾವುದೇ ರೀತಿಯ ಬ್ರಿಟಿಷ್ ಅಧಿಕಾರಿಗಳಾಗಲಿ ಈ ನಂದಿಗಿರಿಧಾಮವನ್ನು ಏನಕ್ಕೆ ಅಷ್ಟೊಂದು ಇಷ್ಟಪಡ್ತಿದ್ರಂದರೆ ಇಲ್ಲಿರ್ತಕ್ಕಂತಹ ವೆದರು. ಸೊ ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ದೊಡ್ಡ ದೊಡ್ಡ ವಿವಿಧ ಜಾತಿಯ ಮರಗಳಿಂದ ಮೋಡಗಳು ಸಾಂದ್ರೀಕರಣಗೊಂಡು ಇಲ್ಲೇ ಉಳ್ಕೊಂಡು ಬಿಡ್ತದೆ. ಸೊ ಆ ಸಾಂದ್ರೀಕರಣಗೊಂಡ ಮೋಡಗಳಿಂದ ಏನಾಗುತ್ತೆ, ಬೆಟ್ಟದ ತುದಿಯನ್ನು ಪೂರ್ತಿ ತಂಪಾಗಿರಿಸ್ತವೆ. ಆ ಒಂದು ಕಾರಣದಿಂದ ಬೆಂಗಳೂರಿನ ಸುತ್ತಮುತ್ತಲಿರ್ತಕ್ಕಂಥ ಜನರಿಗೆ ಅಥವಾ ಪ್ರೇಮಿಗಳ ಪಾಲಿಗೆ ನಂದಿಗಿರಿಧಾಮ ಒಂಥರ ಸ್ವರ್ಗ ಇದ್ದಂಗೆ. ಆವಾಗಲೆಲ್ಲ ಪೂರ್ತಿ ಮಂಜಿತ್ತು, ಇವಾಗೆಲ್ಲ ಪೂರ್ತಿ ಕ್ಲಿಯರ್ ಆಗಿಬಿಟ್ಟಿದೆ. ನಿಮ್ಮ ಕೆಳಗಡೆ ಇರ್ತಕ್ಕಂಥ ವ್ಯೂಗಳನ್ನ ನೋಡ್ಬೋದು. ಕೊನೆಯದಾಗಿ ಹೇಳೋದಾದರೆ, ನಾನು ನಿಮಗೆ ನಂದಿದುರ್ಗದ ಬಗ್ಗೆ ಕೊಡ್ತಿರ್ತಕ್ಕಂಥ ಚಿಕ್ಕದಾದ ಮಾಹಿತಿ ಇದಿಷ್ಟು. ಆದರೆ ನಾನು ಕೊಟ್ಟಿರೋದು ಕೇವಲ 50% ಕೂಡ ಇಲ್ಲ. ಒಂದು ಸಲ ನೀವು ಆ ನಂದಿ ಬೆಟ್ಟವನ್ನು ನೇರವಾಗಿ ನೋಡಿ, ನೇರವಾಗಿ ಅನುಭವಿಸಿದಾಗ ಮಾತ್ರ ಆ ನಂದಿದುರ್ಗದ ಆ ಸೌಂದರ್ಯ ಇದೆಲ್ಲ ನಿಮಗೆ ಫೀಲ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.